ನಮಸ್ಕಾರ. ಸಾಕಷ್ಟು ಜನ ನನಗೆ ಫೋನ್ ಮಾಡಿದರು, ಕೇಳಿದರು, ಸರ್ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟು 1ನೇ ತಾರೀಕು ಮಾಡಬೇಕಾ, ಆಗಸ್ಟು 8ನೇ ತಾರೀಕು ಮಾಡಬೇಕಾ, ಆಗಸ್ಟ್ 15ನೇ ತಾರೀಕು ಮಾಡಬೇಕಾ ಅಂತ. ಮತ್ತು ಈ ವರ್ಷ ಭಾಳ ಡೇಂಜರ್ ಅಂತೆ, ವರಮಹಾಲಕ್ಷ್ಮಿ ಹಬ್ಬ ಚೆನ್ನಾಗಿ ಬಂದಿಲ್ಲಂತೆ, ವರಮಹಾಲಕ್ಷ್ಮಿ ಹಬ್ಬ ಮಾಡಿದರೆ ಮನೆ ಮಠಗಳೆಲ್ಲ ಕಳ್ಕೊಂಬಿಡ್ತೀವಿ ಅಂತ, ಹೌದಾ ಗುರುಗಳೇ ಅಂತ ಸಾಕಷ್ಟು ಜನ ಫೋನ್ ಮಾಡಿದರು. ಯಾವ ಡೇಟಲ್ಲಿ ಮಾಡಬೇಕು ಅಂತ ನಾನು ಆಲ್ರೆಡಿ ಎಪಿಸೋಡ್ಸ್ಗಳು ಮಾಡಿದ್ದೀನಿ, ಚಾನಲ್ ಒಳಗಡೆ ಹೋಗಿ ನೋಡಿ. ಹೇಳ್ತಾ ಹೋಗ್ತೀನಿ ಇದಕ್ಕೆಲ್ಲ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿರಿ, ಫಾರ್ವರ್ಡ್ ಮಾಡಿರಿ. ಈಗ ಆಗಸ್ಟು 1ನೇ ತಾರೀಕು ಮಾಡಬೇಕಾ, ಆಗಸ್ಟ್ 8ನೇ ತಾರೀಕು ಮಾಡಬೇಕಾ, ಆಗಸ್ಟ್ 15ನೇ ತಾರೀಕು ಮಾಡಬೇಕಾ, ಒಂದು ಗೊಂದಲ. ಈಗ ಆಲ್ರೆಡಿ ಗೊತ್ತಾಗಿರುತ್ತೆ. ನೀವು ಆಗಸ್ಟು 8ನೇ ತಾರೀಕೆ ಮಾಡ್ಕೊಳ್ಳಿ ಹಬ್ಬನ. ಟೈಮಿಂಗ್ಸ್ ಏನಪ್ಪ ಅಂತಂದರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ ಮಾಡೋಂಗಿದ್ರೆ ಮಾಡ್ಕೊಳ್ಳಿ, ಅಥವಾ ಸಂಜೆ ಮಾಡ್ಕೊಳಂಗಿದ್ರೆ ಒಂದು 6ರಿಂದ 7 ಗಂಟೆ ಅಥವಾ 5:30ಯಿಂದ 6 ಗಂಟೆ ಒಳಗಡೆ ಮಾಡ್ಕೊಳ್ಳಿ. ಕಳಸ ಇಟ್ಟು ಪೂಜೆ ಮಾಡಿ, ಹೆಣ್ಮಕ್ಳ ಅರಿಶಿನ ಕುಂಕುಮ ಕರೆದು ಅರಿಶಿನ ಕುಂಕುಮ ಕೊಡಿ. ಆಗಸ್ಟ್ 8ನೇ ತಾರೀಕು ಮಾಡಿ, ಏನೂ ತೊಂದರೆ ಇಲ್ಲ. ಇನ್ನು ಆಗಸ್ಟ್ 15ನೇ ತಾರೀಕು ಮಾಡ್ತೀನಿ ಅನ್ನೋರು ಆಗಸ್ಟ್ 15ಕ್ಕೂ ಮಾಡಿ, ಏನೂ ತೊಂದರೆ ಏನಿಲ್ಲ. ಅರ್ಥ ಮಾಡ್ಕೊಳ್ಳಿ, ವರಮಹಾಲಕ್ಷ್ಮಿ ಹಬ್ಬ ಮಾಡೋದ್ರಿಂದ ಯಾರಿಗೂ ಏನೂ ಸಮಸ್ಯೆ ಆಗಲ್ಲ, ಯಾವ ಮನೆ ಮಠಗಳು ಕಳ್ಕೊಳಲ್ಲ. ಅರ್ಥ ಮಾಡ್ಕೊಳ್ಳಿ, ಏನೂ ಆಗಲ್ಲ. ಕ್ಲೀನಾಗೆ ಮನಸ್ಪೂರ್ವಕವಾಗಿ ಒಳ್ಳೆ ಮನಸ್ಸಿನಿಂದ, ಶುದ್ಧವಾದ ಮನಸ್ಸಿನಿಂದ, ತಾಳ್ಮೆ ಸಮಾಧಾನ ಇಟ್ಕೊಂಡು ಮನಸ್ಸಿನಲ್ಲಿ ಸಂಕಲ್ಪಗಳು ಮಾಡ್ಕೊಂಡು ಶುದ್ಧ ಮನಸ್ಸಿನಿಂದ ಲಕ್ಷ್ಮೀ ದೇವಿನ ಆಹ್ವಾನ ಮಾಡ್ಕೊಳ್ಳಿ. ಲಕ್ಷ್ಮೀ ಪೂಜೆ ಮಾಡಿ, ಲಕ್ಷ್ಮೀ ಪೂಜೆ ವ್ರತ ಮಾಡಿ ಆಗಸ್ಟ್ 8ನೇ ತಾರೀಕು, ಓಕೆನಾ? ಮಾಡಿ ಅರಿಶಿನ ಕುಂಕುಮಕ್ಕೆ ಹೆಣ್ಮಕ್ಳಿಗೆ ಕರೆದು ವಿಜೃಂಭಣೆಯಿಂದ ಮನಸ್ಪೂರ್ವಕವಾಗಿ ಹಬ್ಬನ ಮಾಡಿ, ಏನೂ ಆಗಲ್ಲ, ಎಲ್ಲ ಒಳ್ಳೆಯದೇ ಆಗುತ್ತೆ. ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಂತೀರಾ? ಯಾಕೆಂದರೆ ಸಾಕಷ್ಟು ಜನ ಫೋನ್ ಮಾಡಿ ಅಂದರು, ಗುರುಗಳೇ ಆಗಸ್ಟ್ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಚೆನ್ನಾಗಿ ಬಂದಿಲ್ಲಂತೆ, ಮಾಡಬಾರ್ದಂತೆ ಅಂತ. ಮತ್ತು ಇನ್ಯಾವಾಗ ಮಾಡ್ತೀರಾ? ಹಂಗಾದರೆ ಆಗಸ್ಟ್ 1ನೇ ತಾರೀಕು ಮಾಡ್ತೀರಾ, ಇಲ್ಲ ಆಗಸ್ಟ್ 15ನೇ ತಾರೀಕು ಮಾಡ್ತೀರಾ, ಮತ್ತು 22ನೇ ತಾರೀಕು ಮಾಡ್ತೀರಾ, ಆಗಸ್ಟ್ 22? ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬ ಬರೋದು ಶ್ರಾವಣ ಮಾಸದ ಶುಕ್ಲ ಪಕ್ಷದ 2ನೇ ಶುಕ್ರವಾರ ಬರುತ್ತೆ. ಬಟ್ ಈ ವರ್ಷ ಏನಾಗಿದೆ, 1ನೇ ತಾರೀಕು 2ನೇ ಶುಕ್ರವಾರ ಬಂದು 1ನೇ ತಾರೀಕು ಅಷ್ಟಮಿ ತಿಥಿ ಇದೆ. ಅಷ್ಟಮಿ ತಿಥಿ ದಿನ ದುರ್ಗಾದೇವಿ ಪೂಜೆಗಳು, ಕಾಲಭೈರವನ ಪೂಜೆಗಳು ಮಾಡ್ತಾರೆ. ಲಕ್ಷ್ಮೀ ಪೂಜೆಗಳು ಮಾಡಲ್ಲ. ಹಂಗಾಗಿ ಆಗಸ್ಟು 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಮಾಡಿ, ಯಾವುದಕ್ಕೂ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಹುಳ ಬಿಟ್ಕೊಳಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ಮನಸ್ಪೂರ್ವಕವಾಗಿ ಮಾಡಿ, ಲಕ್ಷ್ಮೀ ದೇವಿನ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ. ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರನ 3 ಬಾರಿ ಪಠಣೆ ಮಾಡಿ, ಕನಕದಾರ ಸ್ತೋತ್ರನ 3 ಬಾರಿ ಪಠಣೆ ಮಾಡಿ, ಶ್ರೀ ಸೂಕ್ತ 3 ಬಾರಿ ಪಠಣೆ ಮಾಡಿ. ಅನುಕೂಲ ಇದ್ದವರು ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರದಿಂದ ಹೋಮ ಮಾಡಿಸ್ಕೊಳ್ಳಿ ಸಂಜೆ. ಅರ್ಥ ಆಯ್ತಾ? ಏನೂ ಆಗಲ್ಲ. ಓಂ ಶ್ರೀಂ ಶ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ. ಧನಂ 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 ದೇಹಿ 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 ಫಟ್ ಸ್ವಾಹ ಅಂತ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ. ಮನುಷ್ಯನಿಗೆ ಏನ್ರಿ ಬೇಕು ಇವತ್ತು? ಆರೋಗ್ಯ ಬೇಕು, ನಂತರ ದುಡ್ಡು ಬೇಕು. ಆರೋಗ್ಯ ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ, ಸರಿಯಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಓದಲ್ಲಿ ಮಾತ್ರ ಮಾಡಿ. ಸಂಕಲ್ಪ ಮಾಡಿಕೊಂಡು ಲಕ್ಷ್ಮೀ ದೇವಿನ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ. ಪ್ರತಿ ವರ್ಷ ನಿನ್ನನ್ನು ಪೂಜೆ ಮಾಡ್ತಾಯಿದ್ದೀನಿ, ವ್ರತ ಮಾಡ್ತಿದ್ದೀನಿ,
ತಾಯಿ ಮಹಾಲಕ್ಷ್ಮಿ ಈ ವರ್ಷ ಅನ್ನಾದರೂ ಕರುಣಿಸು ತಾಯಿ ಅಂತ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ. ಎಸ್ಪೆಷಲಿ ಹೆಣ್ಮಕ್ಳು 8 ವರ್ಷದೊಳಗಡೆ ಹೆಣ್ಮಕ್ಕಳು ಪುಟ್ಟ ಮಕ್ಕಳ ಕರೆದು ಬಿಟ್ಟು ಮನೆ ಒಳಗಡೆ ಅರಿಶಿನ ಕುಂಕುಮ ಕೊಡಿ, ತುಂಬ ಒಳ್ಳೆಯದಾಗುತ್ತೆ. ಒಳ್ಳೆ ಮನಸ್ಸಿಂದ ವರಮಹಾಲಕ್ಷ್ಮಿ ಹಬ್ಬನ ಮಾಡಿ ಸುಮ್ಮನೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಅದು ಇದು ಕೇಳಿಬಿಟ್ಟು ಏನೂ ಆಗಲ್ಲ. ನಿಮ್ಮ ಮನಸ್ಸಿನಲ್ಲಿ ಒಳ್ಳೆತನ ಇಟ್ಕೊಳ್ಳಿ, ಒಳ್ಳೆ ಮನಸ್ಸಿಟ್ಕೊಳ್ಳಿ. ಲಕ್ಷ್ಮೀ ದೇವಿನ ಚೆನ್ನಾಗಿ ಆರಾಧನೆ ಮಾಡಿ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ, ಒಳ್ಳೆಯದಾಗೇ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ. ಈ ವಿಡಿಯೋ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ನಮಸ್ಕಾರ.